ಬಣ ಬಡಿದಾಟದ ಒಳಗೆ ಕಾಂಗ್ರೆಸ್ಸೋ ಅಥವಾ ಕಾಂಗ್ರೆಸ್ ಒಳಗೆ ಬಣ ಬಡಿದಾಟವೋ ಗೊತ್ತಾಗ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಬಣ ಒಂದು ಕಡೆ ಆದರೆ ಡಿಕೆಶಿ ಬಣ ಮತ್ತೊಂದು ಕಡೆ. ಅದರಲ್ಲೂ ಈ ಬಣ ರಣ ಮತ್ತೊಂದು ಲೆವೆಲ್ಗೆ ಹೋಗಿದೆ. ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲದೆ ಸ್ಥಳೀಯ ಮಟ್ಟಕ್ಕೂ ವ್ಯಾಪಿಸಿದೆ. ರಾಜಣ್ಣ ವಿರುದ್ಧ ಕಾಂಗ್ರೆಸ್ ಶಾಸಕರ ಅಭಿಮಾನಿಗಳೇ ಯುದ್ಧ ಸಾರಿದ್ದಾರೆ. ಕೆಎನ್ ರಾಜಣ್ಣ ಸಹಕಾರ ಸಚಿವ ಅನ್ನೋದಕ್ಕಿಂತ ಸಿಎಂ ಸಿದ್ದರಾಮಯ್ಯ ಬಣದ ಮುಂಚೂಣಿ ನಾಯಕ ಅಂದ್ರೆ ಅದಕ್ಕೊಂದು ತೂಕ. ಇತ್ತೀಚೆಗೆ ಹಸ್ತಪಾಳ್ಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ರಾಜಣ್ಣ ಪಟ್ಟು ಹಿಡಿದಿದ್ದಾರೆ. ಅದರಲ್ಲೂ ಖುದ್ದು ಹೈಕಮಾಂಡ್ ಎಚ್ಚರಿಕೆ ನೀಡಿದ್ರೂ ಕ್ಯಾರೆ ಮಾಡದೆ ರಾಜಣ್ಣ ಪದೇ ಪದೇ ಡಿಕೆಶಿ ವಿರುದ್ಧ ಬಹಿರಂಗ ವಾಗ್ದಾಳಿ ಮಾಡುವ ಮೂಲಕ ಹಲವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇಷ್ಟೆಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ರಾಜಣ್ಣ ವಿರುದ್ಧ ತವರಲ್ಲೇ ಮತ್ತೊಂದು ಪಡೆ ಸೆಡ್ಡು ಹೊಡೆದು ಯುದ್ಧಕ್ಕೆ ರಣವೀಳ್ಯ ಕೊಟ್ಟಿದೆ. ರಾಜಣ್ಣ ರಾಜೀನಾಮೆ ಸುದ್ದಿ ಭಾರೀ ಸಂಚಲನವನ್ನೇ ಸೃಷ್ಟಿಸಿದೆ. ಶೀಘ್ರದಲ್ಲೇ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ. ಫೇಸ್ಬುಕ್ನಲ್ಲಿ ಎಸ್ಆರ್ ಶ್ರೀನಿವಾಸ್ ಫ್ಯಾನ್ಸ್ ಪೋಸ್ಟ್. ಈ ಸರಣಿ ಪೋಸ್ಟ್ಗಳನ್ನ ಒಂದ್ಸಲ ನೋಡ್ಕೊಂಡ್ಬಿಡಿ. ಕೇವಲ ಸಿಎಂ ವರ್ಸಸ್ ಡಿಕೆಶಿ ಬಣ ಬಡಿದಾಟಕ್ಕೆ ಮಾತ್ರ ಕಾಂಗ್ರೆಸ್ ಸೀಮಿತವಾಗಿಲ್ಲ. ಬಣ ಬಡಿದಾಟದೊಳಗೆ ಮತ್ತೊಂದು ಮಿನಿ ಬಣ ರಣರಣ ಶುರುವಾಗಿದೆ. ಸಚಿವ ರಾಜಣ್ಣ ವಿರುದ್ಧ ತುಮಕೂರಿನ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗಿದೆ. ಅದ್ಯಾವ ಲೆವೆಲ್ಗೆ ಅಂದ್ರೆ ಶೀಘ್ರದಲ್ಲೇ ಸಚಿವ ಸ್ಥಾನಕ್ಕೆ ರಾಜಣ್ಣ ರಾಜೀನಾಮೆ ನೀಡುತ್ತಾರೆ ಎಂಬ ಪೋಸ್ಟ್ ಭಾರೀ ಸಂಚಲನ ಸೃಷ್ಟಿಸಿದೆ. ಈ ಸರಣಿ ಪೋಸ್ಟ್ಗಳಿಗೆ ಪ್ರಮುಖ ಕಾರಣ ರಾಜಣ್ಣ ಹಾಗೂ ಸ್ಥಳೀಯ ನಾಯಕರ ನಡುವಿರುವ ಹಾವು ಮುಂಗುಸಿಯಂಥ ಸಂಬಂಧ. ಶಾಸಕ ಎಸ್ಆರ್ ಶ್ರೀನಿವಾಸ್ ಪತ್ನಿ ಭಾರತಿ ದೇವಿಗೆ ತುಮುಲ್ ಅಧ್ಯಕ್ಷ ಸ್ಥಾನ ಕೈತಪ್ಪಿತ್ತು. ಇದಕ್ಕೆ ಕೆಎನ್ ರಾಜಣ್ಣ ಮತ್ತು ಗೃಹ ಸಚಿವ ಪರಮೇಶ್ವರ್ ಕಾರಣ ಅಂತ ಶಾಸಕ ಗುಬ್ಬಿ ಶ್ರೀನಿವಾಸ್ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರಿಂದ ಕೆಂಡವಾಗಿರುವ ಶ್ರೀನಿವಾಸ್ ಅಭಿಮಾನಿಗಳು ರಾಜಣ್ಣ ಪರಂ ವಿರುದ್ಧ ಹೊಸ ಪೋಸ್ಟ್ ಚಳುವಳಿ ಶುರು ಮಾಡಿದ್ದಾರೆ. ಫ್ಯಾನ್ಸ್ ಪೇಜ್ನಲ್ಲಿ ರಾಜಣ್ಣ ಕಂಪ್ಯೂಟರ್ ನೋಡ್ತಾ ಇರುವ ಚಿತ್ರವನ್ನ ಎಡಿಟ್ ಮಾಡಿ ಹಾಕಿ ಶೀಘ್ರದಲ್ಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದಾರೆ. ಇನ್ನು ಎಸ್ಆರ್ ಶ್ರೀನಿವಾಸ್ಗೆ ಸುಮ್ಮನೆ ಇರುವಂತೆ ಹೈಕಮಾಂಡ್ ಸೂಚನೆ ನೀಡಿದ್ದಕ್ಕೆ ಅವರು ಬಹಿರಂಗವಾಗಿ ಆಕ್ರೋಶ ಹೊರಹಾಕದೆ ಸುಮ್ಮನಾಗಿದ್ದಾರೆ. ಆದ್ರೆ ತಮ್ಮ ನಾಯಕ ಸುಮ್ಮನಾದ್ರೂ ಅಭಿಮಾನಿಗಳು ಸುಮ್ಮನಾಗಿಲ್ಲ. ರಾಜಣ್ಣ ಹಾಗೂ ಪರಮೇಶ್ವರ್ ವಿರುದ್ಧ ಪೋಸ್ಟ್ ಚಳುವಳಿ ಮುಂದುವರೆಸಿದ್ದಾರೆ. ಸದ್ಯ ಈ ಸ್ಥಳೀಯ ಮಟ್ಟದ ರಾಜಣ್ಣ ವರ್ಸಸ್ ಶ್ರೀನಿವಾಸ್ ಬಣ ಬಡಿದಾಟ ಜೋರಾಗಿದೆ. ವಿವಾದ ಬೆಳೆಸದಂತೆ ಹೈಕಮಾಂಡ್ ಶ್ರೀನಿವಾಸ್ಗೆ ಸೂಚನೆ ನೀಡಿದ್ರಿಂದ ಅವರೇನೋ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಅಭಿಮಾನಿಗಳು ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಸಿಟ್ಟು ಸೆಡವು ಮುಂದುವರೆಸಿದ್ದಾರೆ. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.